ಇಲಾಖೆ ಸಚಿವರ ಉತ್ತರ ಖಂಡಿಸಿ ರೈತ ಸಂಘದ ತೀವ್ರ ಪ್ರತಿಭಟನೆ. ಶ್ರೀನಿವಾಸಪುರದಲ್ಲಿ ಮಹತ್ವದ ಪತ್ರಿಕಾಗೋಷ್ಠಿ. ಶ್ರೀನಿವಾಸಪುರ, ಜನವರಿ 6. ಅಖಿಲ ಭಾರತ ಕಿಸಾನ್ ಸಭಾ ಹಾಗೂ ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ರೈತ ವಿರೋಧಿ ನೀತಿಗಳು ಹಾಗೂ ಸರ್ಕಾರದ ನಿರ್ಲಕ್ಷ್ಯದ ವಿರುದ್ಧ ಗಂಭೀರ ಚರ್ಚೆ ಮತ್ತು ಹೋರಾಟದ ಸ್ವರ ಎದ್ದಿದೆ. ಈ ಹಿನ್ನೆಲೆಯಲ್ಲಿ ಜನವರಿ 6 ಮಂಗಳವಾರ ಮಧ್ಯಾಹ್ನ 2 ಗಂಟೆಗೆ ಅಖಿಲ ಭಾರತ ಕಿಸಾನ್ ಸಭಾ ಪ್ರಧಾನ ಕಾರ್ಯದರ್ಶಿಗಳಾದ ವಿಜುಕೃಷ್ಣ ಹಾಗೂ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಯು. ಬಸವರಾಜ್ ಅವರು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ದೊಡ್ಮಲುದೊಡ್ಡಿ ಗ್ರಾಮಕ್ಕೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಭೂ ಸಂತ್ರಸ್ತ ರೈತರನ್ನು ನೇರವಾಗಿ ಸಂದರ್ಶಿಸಿ ಅವರ ಸಮಸ್ಯೆಗಳು, ನಷ್ಟಗಳು ಮತ್ತು ಸರ್ಕಾರದಿಂದ ಆಗುತ್ತಿರುವ ಅನ್ಯಾಯದ ಬಗ್ಗೆ ಮಾಹಿತಿ ಸಂಗ್ರಹಿಸಲಿದ್ದಾರೆ. ರೈತರ ಬದುಕಿಗೆ ನೇರವಾಗಿ ಹೊಡೆತ ನೀಡಿರುವ ಅರಣ್ಯ ಇಲಾಖೆ ಹಾಗೂ ಸರ್ಕಾರದ ನೀತಿಗಳ ಕುರಿತು ಸಮಗ್ರವಾಗಿ ಪರಿಶೀಲನೆ ನಡೆಸಲಾಗುವುದು ಎಂದು ರೈತ ಸಂಘದ ನಾಯಕರು ತಿಳಿಸಿದ್ದಾರೆ. ಇದಾದ ನಂತರ ಮಧ್ಯಾಹ್ನ 3:30 ಗಂಟೆಗೆ ಶ್ರೀನಿವಾಸಪುರದ ಪ್ರವಾಸಿ ಮಂದಿರದಲ್ಲಿ ಮಹತ್ವದ ಪತ್ರಿಕಾಗೋಷ್ಠಿ ಏರ್ಪಡಿಸಲಾಗಿದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ರೈತ ನಾಯಕರು ಭಾಗವಹಿಸಿ ರೈತರ ಸಂಕಷ್ಟ, ಅರಣ್ಯ ಇಲಾಖೆ ನಡೆ, ಸರ್ಕಾರದ ಉತ್ತರದ ಅಸಂವೇದನಾಶೀಲತೆ ಹಾಗೂ ಮುಂದಿನ ಹೋರಾಟದ ರೂಪುರೇಷೆಗಳ ಬಗ್ಗೆ ಸ್ಪಷ್ಟ ಮಾಹಿತಿ ನೀಡಲಿದ್ದಾರೆ. ಇದೇ ಸಂದರ್ಭದಲ್ಲಿ ಬೆಲ್ಗಾಂನಲ್ಲಿ ನಡೆಯುತ್ತಿರುವ ಕರ್ನಾಟಕ ರಾಜ್ಯ ವಿಧಾನಮಂಡಲ ಅಧಿವೇಶನದಲ್ಲಿ ಶಾಸಕರ ಪ್ರಶ್ನೆಗೆ ಅರಣ್ಯ ಇಲಾಖೆ ಸಚಿವರಾದ ಈಶ್ವರ್ ಖಂಡ್ರೆ ನೀಡಿದ ಉತ್ತರವು ಬೇಜವಾಬ್ದಾರಿತನದಿಂದ ಕೂಡಿದ್ದು, ರೈತ ವಿರೋಧಿ ಧೋರಣೆಯನ್ನು ಬಹಿರಂಗಪಡಿಸಿದೆ ಎಂದು ಕರ್ನಾಟಕ ಪ್ರಾಂತ ರೈತ ಸಂಘ ಆರೋಪಿಸಿದೆ. ಸಚಿವರ ಉತ್ತರವು ಅರಣ್ಯ ಸಮಸ್ಯೆಯಿಂದ ಸಂಕಷ್ಟದಲ್ಲಿರುವ ರೈತರ ನೋವಿಗೆ ಸ್ಪಂದಿಸದೇ ಇರುವುದನ್ನು ತೋರಿಸುತ್ತಿದ್ದು, ಇದನ್ನು ಖಂಡಿಸಿ ಕೋಲಾರ ಜಿಲ್ಲಾ ಸಮಿತಿಯಿಂದ ತೀವ್ರ ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಕೋಲಾರ ಜಿಲ್ಲಾ ಸಮಿತಿಯ ವತಿಯಿಂದ ರೈತಪರ ಹೋರಾಟದ ಭಾಗವಾಗಿ ಈ ಪತ್ರಿಕಾಗೋಷ್ಠಿ ಮತ್ತು ಪ್ರತಿಭಟನೆ ನಡೆಸಲಾಗುತ್ತಿದೆ. ಈ ಗೋಷ್ಠಿಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಪಿ.ಆರ್. ಸೂರ್ಯನಾರಾಯಣ ಅವರು ಪ್ರಮುಖವಾಗಿ ಮಾತನಾಡಲಿದ್ದು, ಅರಣ್ಯ ಇಲಾಖೆ ವಿರುದ್ಧದ ಹೋರಾಟದ ದಿಕ್ಕು, ರೈತ ಹಕ್ಕುಗಳ ರಕ್ಷಣೆ ಹಾಗೂ ಮುಂದಿನ ಹಂತದ ಚಳವಳಿಗಳ ಬಗ್ಗೆ ವಿವರಿಸಲಿದ್ದಾರೆ. ಈ ಮಹತ್ವದ ಕಾರ್ಯಕ್ರಮಕ್ಕೆ ಎಲ್ಲಾ ಮುದ್ರಣ, ಸುದ್ದಿ ಹಾಗೂ ಎಲೆಕ್ಟ್ರಾನಿಕ್ ಮಾಧ್ಯಮ ಮಿತ್ರರು ತಪ್ಪದೇ ಹಾಜರಾಗಿ ರೈತರ ಧ್ವನಿಯನ್ನು ಜನಸಾಮಾನ್ಯರಿಗೆ ಪರಿಸ್ಥಿತಿಗಳ ಬಗ್ಗೆ ಅವರಿಗಿರುವ ಅರಿವು ದಳದ ಪ್ರಮುಖ ಶಕ್ತಿಯಾಗಿದೆ. ರಾಜಪೂತ ಯೋಧರ ಶೌರ್ಯ ಮತ್ತು ಪರಂಪರೆಯ ಮೇಲೆ ಈ ಬ್ಯಾಟಾಲಿಯನ್ ನಿರ್ಮಾಣಗೊಂಡಿದೆ ಎಂದು ತಿಳಿಸಿದರು. ಅಖಂಡ ಪ್ರಹಾರ ಅಭ್ಯಾಸದಲ್ಲಿ ಯಶಸ್ವಿ ಪ್ರದರ್ಶನ. ಕಳೆದ 5 ತಿಂಗಳ ಗಟ್ಟಿಯಾದ ತರಬೇತಿಯ ನಂತರ ಭೈರವ್ ಪಡೆಗಳು ಅಭ್ಯಾಸ ಅಖಂಡ ಪ್ರಹಾರ ವೇಳೆ ತಮ್ಮ ಕಾರ್ಯಾಚರಣಾ ಸಿದ್ಧತೆಯನ್ನು ಯಶಸ್ವಿಯಾಗಿ ಪ್ರದರ್ಶಿಸಿವೆ. ಈ ಅಭ್ಯಾಸವನ್ನು ದಕ್ಷಿಣ ಸೇನಾ ಕಮಾಂಡರ್ ಲೆ ಜನರಲ್ ಧೀರಜ್ ಸೇಠ್ ಅವರ ಸಮ್ಮುಖದಲ್ಲಿ ನಡೆಸಲಾಯಿತು. ಆರ್ಮಿ ಡೇ ಪೆರೇಡ್ನಲ್ಲಿ ಭೈರವ್ ಪಡೆ ಜನವರಿ 15 ರಂದು ಜೈಪುರದಲ್ಲಿ ನಡೆಯಲಿರುವ ಭಾರತೀಯ ಸೇನೆಯ ಆರ್ಮಿ ಡೇ ಪೆರೇಡ್ನಲ್ಲಿ ಭೈರವ್ ಬ್ಯಾಟಾಲಿಯನ್ಗಳು ಭಾಗವಹಿಸಲಿದ್ದು, 2ನೇ ಭೈರವ್ ಬ್ಯಾಟಾಲಿಯನ್ ಡೆಸರ್ಟ್ ಫಾಲ್ಕನ್ಸ್ ಎಂದು ಕರೆಯಲ್ಪಡುವ ಪಡೆ ವಿಶೇಷ ಆಕರ್ಷಣೆಯಾಗಲಿದೆ. ಸಮಗ್ರ ಪುನರ್ರಚನೆ ಮತ್ತು ಹೊಸ ಬ್ರಿಗೇಡ್ಗಳು. ಭಾರತೀಯ ಸೇನೆ ಕಾರ್ಯಾಚರಣಾ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ರುದ್ರ ಬ್ರಿಗೇಡ್ಗಳನ್ನು ಸ್ಥಾಪಿಸಿದ್ದು, ಇವುಗಳಲ್ಲಿ ಪಾದಾತಿ, ಯಾಂತ್ರಿಕ ಘಟಕಗಳು, ಟ್ಯಾಂಕ್ಗಳು, ತೋಪು ಪಡೆ, ವಿಶೇಷ ಪಡೆಗಳು, ಡ್ರೋನ್ ವ್ಯವಸ್ಥೆಗಳು ಮತ್ತು ಸಮರ್ಪಿತ ಲಾಜಿಸ್ಟಿಕ್ಸ್ ಬೆಂಬಲ ಸೇರಿವೆ. ತೋಪು ಪಡೆ, ಯಾಂತ್ರಿಕ ಪಾದಾತಿ ಹಾಗೂ ಆರ್ಮರ್ಡ್ ಕಾರ್ಪ್ಸ್ಗಳಿಗೂ ಡ್ರೋನ್ಗಳಂತಹ ಆಧುನಿಕ ಯುದ್ಧೋಪಕರಣಗಳನ್ನು ಒದಗಿಸಲಾಗುತ್ತಿದೆ. ಭೈರವ್ ಪಡೆಗಳು ಇದೀಗ ವೇಗವಾದ, ಸಾಮರ್ಥ್ಯಯುತ ಮತ್ತು ನಿರ್ಣಾಯಕ ಶಕ್ತಿಯಾಗಿ ಭಾರತೀಯ ಸೇನೆಯಲ್ಲಿ ಹೊರಹೊಮ್ಮುತ್ತಿವೆ. ಹೋರಾಟ ಅಲ್ಲಿ ಎಲ್ಲಾ ರೈತ ಸಂಘಟನೆಗಳ ಒಗ್ಗಟ್ಟಿನಿಂದ ಈ ಸಂತ್ರಸ್ತರ ಹೋರಾಟ ಸಮಿತಿ, ಅದರ ಜೊತೆ ಅವ್ರ ಜೊತೆ ನಾವು ಅಖಿಲ ಭಾರತ ಕಿಸಾನ್ ಸಭಾ ಹಾಗೂ ಸಂಯುಕ್ತ ಕಿಸಾನ್ ಮೋರ್ಚಾ ಈ ಹೋರಾಟದಲ್ಲಿ ಬೆಂಬಲ ಸೂಚಿಸಿದ್ದೀವಿ. ಅದರ ಜೊತೆನೆ ನಮ್ಮ ಅಖಿಲ ಭಾರತ ಕಿಸಾನ್ ಸಭಾ ಹಾಗೂ ಸಂಯುಕ್ತ ಕಿಸಾನ್ ಮೋರ್ಚಾ, ಆದಿವಾಸಿ ಅಧಿಕಾರ ರಾಷ್ಟ್ರೀಯ ಮಂಚ್, ಅದು ಈ ರೀತಿಯ ಒಂದು ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವ ಸಂಘಟನೆ. ನಾವು ಕೇಂದ್ರದಲ್ಲಿ ಈ ಅರಣ್ಯ ಇಲಾಖೆಯ ಮಿನಿಸ್ಟರ್ ಅನ್ನು ಭೇಟಿ ಮಾಡಿ ಈ ರೈತರ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನೋ ಆ ದಿಶೆಯಲ್ಲಿ ನಾವು ನಮ್ಮ ಪ್ರಯತ್ನವನ್ನು ಮಾಡ್ತೀವಿ. ಹಾಗಾಗಿ ಇಲ್ಲಿ ಬೇರೆ ಬೇರೆ ಗ್ರಾಮಗಳಲ್ಲಿ ಹೋಗಿ ಈ ಡೆಲಿಗೇಷನ್ ರೂಪದಲ್ಲಿ ನಾವು ಹೋಗಿ ಅಲ್ಲಿಯ ರೈತರ ಸಮಸ್ಯೆಗಳನ್ನು ಅರಿತು ಈ ಹೋರಾಟವನ್ನು ಮುಂದಕ್ಕೆ ತಗೊಳ್ಳೋದು. ಅದಕ್ಕೆ ಅವರಿಂದ ನಮ್ಗೆ ಯಾವ ರೀತಿಯ ಒಂದು ಹೋಪ್ ಏನಿಲ್ಲ. ಆದ್ರೆ ಇಲ್ಲಿ ನೀವು ನಾನು ಮೊದಲಿಂದ ನೋಡ್ತಿದ್ದೀನಿ, ಇವರು ಸೂರ್ಯ ಅವರು, ನಮ್ಮ ನವೀನ್ ಅವರು, ಇಲ್ಲಿ ನಡೀತಿರೋ ಹೋರಾಟ, ಅದು ಮೀಡಿಯಾ ಕೊಟ್ಟಿರುವ ಬೆಂಬಲ, ನೀವು ಕೂಡ ಇಲ್ಲೇ ಬೆಳೆದವರು.
ಆ ಬೆಂಬಲ ದೊಡ್ಡ ರೀತಿ ಈ ಹೋರಾಟ ಒಂದು ಯಶಸ್ವಿಯಾಗಿ ರೈತರ ಸಮಸ್ಯೆ ಬಗೆಹರಿಸಬೇಕಂದ್ರೆ ನಿಮ್ಮ ಕಾಂಟ್ರಿಬ್ಯೂಷನ್ ದೊಡ್ಡದು. ಅದಕ್ಕೆ ನಾನು ಧನ್ಯವಾದ ಹೇಳ್ತೀನಿ.